ಲೋಕ ಕಲ್ಯಾಣಾರ್ಥ ಸುದರ್ಶನ ಮಹಾವಿಷ್ಣು ಯಾಗ ತಾಲೂಕಿನ ಶ್ರೀ ಕ್ಷೇತ್ರ ಗಡಿತಂನಲ್ಲಿ ಲೋಕ ಕಲ್ಯಾಣಕ್ಕಾಗಿ ಡಿಸೆಂಬರ್ 22ರಂದು ಸುದರ್ಶನ ಮಹಾವಿಷ್ಣು ಯಾಗವು ಶ್ರದ್ಧಾಭಕ್ತಿಯಿಂದ ನಡೆಯಿತು. 30 ವೇದ ಪಂಡಿತರಿಂದ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನಡೆದವು. ಪ್ರಧಾನ ಅರ್ಚಕ ಕೆ ಪ್ರಕಾಶ್ ರಾವ್ ನೇತೃತ್ವದಲ್ಲಿ ಬೆಂಗಳೂರಿನ ವಿವಿಧ ಸೇವಾಕರ್ತರೊಂದಿಗೆ ಇವರ ಸಹಯೋಗದಲ್ಲಿ ಮುಂಜಾನೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ಧಾರ್ಮಿಕ ವಿಧಿವಿಧಾನಗಳನ್ನು 30 ಮಂದಿ ವೇದ ಪಂಡಿತರು ನಡೆಸಿಕೊಟ್ಟರು. ಷಷ್ಠಿ ಗಣಪತಿ ಪೂಜೆ, ರಕ್ಷಾಬಂಧನ, ಗಣಪತಿ ನವಗ್ರಹ, ಮೃತ್ಯುಂಜಯ ಆಯುಷ್ಯ, ನಕ್ಷತ್ರ ಸರ್ಪಹೋಮ, ಬೂನೀಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ವೈಜಯಂತಿ ವಿಜಯಲಕ್ಷ್ಮಿ ಸಹಿತ ಸುದರ್ಶನ ಮಹಾವಿಷ್ಣು ಕಳಶ ಸ್ಥಾಪನೆ ಸೇರಿ ಬೆಳಿಗ್ಗೆ 7 ಗಂಟೆಗೆ ವೇದ ಪಾರಾಯಣ, ಸುದರ್ಶನ ಮಹಾವಿಷ್ಣು ಚಕ್ರಕ್ಕೆ ತಿರುಮಂಜಸ, 10 ಗಂಟೆಗೆ ಹೋಮ, ಮಧ್ಯಾಹ್ನ 12:30ಕ್ಕೆ ಪೂರ್ಣಾಹುತಿ ನೆರವೇರಿಸಲಾಯಿತು. ಈ ವೇಳೆ ಪ್ರಧಾನ ಅರ್ಚಕರಾದ ಪ್ರಕಾಶ್ ಅವರು ಮಾತನಾಡಿ, ಲೋಕ ಕಲ್ಯಾಣಾರ್ಥ ಈ ಯಾಗವನ್ನ ಮಾಡುತ್ತಿದ್ದು, ಭೂಲೋಕದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳು ಆಗದೆ ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಗಳಾಗಲಿ, ಎಲ್ಲೆಡೆ ಸಸ್ಯ ಶ್ಯಾಮಲವಾಗಿ ಸಮೃದ್ಧಿಯಿಂದ ಜನರು ಬದುಕು ನಡೆಸಲಿ ಎಂದು ಆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನ ಪ್ರಾರ್ಥಿಸುತ್ತೇನೆ. ಆ ಪರಮಾತ್ಮ ಕೃಪಾ ಕಟಾಕ್ಷೆ ತೋರಲಿ ಎಂದು ತಿಳಿಸಿದ್ದಾರೆ. ಈ ಯಾಗ ಸ್ಥಳಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿ, ಕ್ಷೇತ್ರದ ಜನತೆಗೆ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿಯಾಗುವಂತೆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ಕಾಲಕಾಲಕ್ಕೆ ಉತ್ತಮ ಮಳೆ ಬೆಳೆಗಳಾಗಿ ರೈತಾಪಿ ಜನರ ಸಂಕಷ್ಟ ಹರಣವಾಗಲಿ ಎಂದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. कल्याणात्मजगात्राय कामितार्थप्रदाय श्रीमद्वेंकटनाथाय ಶ್ರೀನಿವಾಸಾಯ ಮಂಗಳಂ. ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲಾ. ಈ ಒಂದು ಕ್ಷೇತ್ರದಲ್ಲಿ ಮಹಾ ಸುದರ್ಶನ ಯಾಗವನ್ನು ಹಮ್ಮಿಕೊಳ್ಳಲಾಗಿದ್ದು, ಅಂದರೆ 21-12-2024 ಮತ್ತು 22-12-2024 ಈ ದ್ವಿದಿನ ಸಂಕಲ್ಪ ರೀತಿಯಾಗಿ ಶನಿವಾರ ಮತ್ತು ಭಾನುವಾರ ಈ ಒಂದು ಸುದರ್ಶನ ಮಹಾಯಾಗವನ್ನು ಹಮ್ಮಿಕೊಳ್ಳಲಾಗಿದ್ದು, ನಮ್ಮ ರಾಜ್ಯ, ರಾಷ್ಟ್ರ, ದೇಶ ಸುಭಿಕ್ಷಿತವಾಗಿರಬೇಕು. ಅದೇ ರೀತಿಯಾಗಿ ನಮ್ಮ ಗಡಿ ಕಾಯ್ತಕ್ಕಂಥ ಸೈನಿಕರು, ರೈತಾಪಿ ವರ್ಗದವರು ಸಮೃದ್ಧಿಯಾಗಿರಬೇಕು. ಕಾಲಕಾಲಕ್ಕೆ ಸುವೃಷ್ಟಿ ಪ್ರಾಪ್ತಿಯಾಗಬೇಕು, ಅನಾವೃಷ್ಟಿ ನಿವೃತ್ತಿಯಾಗಬೇಕು, ಸಸ್ಯ ಶ್ಯಾಮಲವಾಗಿರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಯಾಗವನ್ನು ಹಮ್ಮಿಕೊಳ್ಳಲಾಗಿದ್ದು, ಎಲ್ಲ ಭಕ್ತ ಮಹಾಶಯರು ಕೂಡ 2 ದಿವಸಗಳಿಂದ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ಸುದರ್ಶನ ಮಹಾವಿಷ್ಣುವು, ಬೂನೀಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಒಂದು